ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜವಾದ್ ಭಾಷಾ ಅಂತೇಳಿ. ಈ ಹಿಂದೆ ನಾವು ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಬಳ್ಳಾರಿ BCom 3ನೇ ಸೆಮಿಸ್ಟರ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ನಾವು ಪ್ರಾಡಕ್ಟ್ ಮತ್ತೆ ಪ್ರಾಡಕ್ಟ್ ಲೈಫ್ ಸೈಕಲ್ಸ್ ಪ್ರಾಡಕ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಮತ್ತೆ ಅದನ್ನೇ ಇವತ್ತು ನಾವು ಮುಂದುವರ್ಸ್ಕೊಂಡು ಹೋಗೋಣ. ಪ್ರಾಡಕ್ಟ್ ಅಂಡ್ ಪ್ರಾಡಕ್ಟ್ ಪ್ಲಾನಿಂಗ್, ಅದರಲ್ಲಿ ಪ್ರಾಡಕ್ಟ್ ಲೈಫ್ ಸೈಕಲ್ recap, product life cycle ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. Learning objectives: after studying this session, the students able to know the product life cycle. Learning outcomes: the students can be able to understand an overview of the term product life cycle. Product life cycle in the discuss ಮಾಡ್ತಂಗೆ the product life cycle passes through the following 5 stages: introduction, pioneering or development stage, growth or the market acceptance stage, maturity stage, saturation stage, decline or decay or obsolescence stage. Saturation stage. In this stage, the market is saturated with the product and is dominated by the replacement sales, and all the potential buyers are using the products. And the saturation stage ಅಂದ್ರೆ after 4ನೇ ಹಂತ ಯಾವುದೇ ಒಂದು ಪ್ರಾಡಕ್ಟ್ ಲೈಫ್ ಸೈಕಲ್ ಅಲ್ಲಿ 4ನೇ ಹಂತ ಸ್ಯಾಚುರೇಷನ್ ಸ್ಟೇಜ್. ಈ ಸ್ಟೇಜ್ ಅಲ್ಲಿ ವಸ್ತುಗಳು ಸ್ಯಾಚುರೇಟೆಡ್ ಆಗಿರ್ತವೆ. ಮತ್ತೆ ಇವು these are dominated by the replacement sales and all the potential buyers are using the products. ಅಂದ್ರೆ ಈ ಒಂದು ಹಂತದಲ್ಲಿ ಎಲ್ಲ ಪೊಟೆನ್ಷಿಯಲ್ ಬಯರ್ಸ್ ಈ ಒಂದು ಉತ್ಪನ್ನಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಮತ್ತೆ ದ ಓನರ್ಸ್ ಆಫ್ ಡ್ಯೂರಬಲ್ ಲೈಫ್ ಆಟೋಮೊಬೈಲ್, ಟಿವಿ ಸೆಟ್, ಸ್ಕೂಟರ್ಸ್ ಎಕ್ಸೆಟ್ರಾ ನಾವು ಎಕ್ಸಾಂಪಲ್ ಆಗಿ ಹೇಳ್ಬೋದು. ಇನ್ ದಿಸ್ ಸ್ಟೇಜ್ ಪ್ರೈಸಸ್ ಮೇ ಫಾಲ್ ರ್ಯಾಪಿಡ್ಲಿ and profit margins may become small unless the firm makes substantial improvements the product and realizes the cost economics. ಅಂದ್ರೆ ಈ ಒಂದು ಸ್ಯಾಚುರೇಷನ್ ಸ್ಟೇಜ್ ಅಲ್ಲಿ ಒಂದು ವಸ್ತುವಿನ ಬೆಲೆ ಬಹಳ ಬೇಗವಾಗಿ ಕ್ಷೀಣಿಸ್ತಾ ಇರ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಸ್ತು ತಗೊಳ್ಳಿ, ಒಂದು ಮೋಟಾರ್ ಸೈಕಲ್ ಅಂತ ತಿಳ್ಕೊಳ್ಳೋಣ. ಒಂದು ಸಂಸ್ಥೆ ಮೋಟಾರ್ ಸೈಕಲ್ ಬೆಲೆ 50,000 ರೂಪಾಯಿ ಇದೆ. ಆ ಒಂದು ಸ್ಯಾಚುರೇಷನ್ ಸ್ಟೇಜ್ ಅಲ್ಲಿ ಅದು ಕಡಿಮೆ ಹಾಕೊಂತ ಬರ್ಬೋದು. 48,000 ಆಗ್ಬೋದು, 46,000, 40,000, 35,000. ಈ ತರ ಬಹಳ ಬೇಗ ಆ ಒಂದು ಸಂಸ್ಥೆಯ ವಸ್ತುಗಳು ಉತ್ಪನ್ನಗಳ ಒಂದು ಬೆಲೆ ಶೀಘ್ರಗತಿಯಲ್ಲಿ ಕಡಿಮೆ ಹಾಕೊಂತ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಆ ಒಂದು ಸಂಸ್ಥೆಯ ಲಾಭಾಂಶ ಅಥವಾ ಪ್ರಾಫಿಟ್ ಮಾರ್ಜಿನ್ ಅಲ್ಲಿ ಬಹಳ ಕಡಿಮೆ ಆಗುತ್ತೆ. ಯಾಕಂದ್ರೆ ವಸ್ತುಗಳ ಬೆಲೆ ಕಡಿಮೆ ಆಗ್ತಾ ಇದೆ. ಅದು ನೇರವಾಗಿ ಒಂದು ಸಂಸ್ಥೆಯ ಲಾಭಾಂಶದ ಮೇಲೆ ಪರಿಣಾಮ ಬರುತ್ತೆ. ಹಾಗಾಗಿ ಏನಂದ್ರೆ ಒಂದು ಪ್ರಾಫಿಟ್ ಮಾರ್ಜಿನ್ಸ್ ಕೂಡ ಸ್ಮಾಲ್ ಆಗ್ತಾ ಬರುತ್ತೆ. ಎಲ್ಲಿವರೆಗೂ ಅಂದ್ರೆ ಅನ್ಲೆಸ್ ದ ಫರ್ಮ್ ಮೇಕ್ಸ್ ಸಬ್ಸ್ಟಾನ್ಷಿಯಲ್ ಇಂಪ್ರೂವ್ಮೆಂಟ್ಸ್ ಇನ್ ಪ್ರಾಡಕ್ಟ್ ಅಂಡ್ ರಿಯಲೈಸಿಂಗ್ ದಿಸ್ ಕಾಸ್ಟ್ ಎಕನಾಮಿಕ್ಸ್. ಯಾಕಂದ್ರೆ ಎಲ್ಲಿವರೆಗೆ ಒಂದು ಸಂಸ್ಥೆ ಸಂಸ್ಥೆಯ ಉತ್ಪನ್ನಗಳ ಮತ್ತು ಸೇವೆಗಳ ಬಗ್ಗೆ ಮರುಪರಿಶೀಲನೆ ಮಾಡೋದಿಲ್ವೋ, ಅದರಲ್ಲಿ ಒಂದು ಇಂಪ್ರೂವ್ಮೆಂಟ್ಸ್ ಮಾಡೋದಿಲ್ವೋ, ಅಲ್ಲಿವರೆಗೂ ಕೂಡ ರ್ಯಾಪಿಡ್ಲಿ ಪ್ರೈಸಸ್ ಫಾಲ್ ಆಗ್ತಾ ಇರುತ್ತೆ, ಪ್ರಾಫಿಟ್ ಮಾರ್ಜಿನ್ ಕೂಡ ಕಡಿಮೆ ಆಗ್ಕೊಂತ ಬರುತ್ತೆ ಅಂತ ಹೇಳ್ತಾರೆ. 5ನೇದು ಮುಖ್ಯವಾಗಿ obsolescence stage. Once the saturation or peak point is reached, the product invariably enters the last stage, the decline or obsolescence stage. Here the demand for that product declines sharply. ಅಂದ್ರೆ ಒಂದು ಸರಿ ಒಂದು ಯಾವುದೇ ಒಂದು ವಸ್ತುವಿನ ಮಾರಾಟ ಪೀಕ್ ಪಾಯಿಂಟ್ ಮುಟ್ಟಿದೆ. ಪೀಕ್ ಪಾಯಿಂಟ್ ಅಂದ್ರೆ ಅತ್ಯಂತ ಹೆಚ್ಚಿನ ಮಟ್ಟವನ್ನು ದಾಖಲಿಸಿದ ನಂತರ ಅದು ಮತ್ತೆ ಕೆಳಗಡೆ ಬರಲೇಬೇಕು. ಹಾಗಾಗಿ ಈಗ ಇಲ್ಲಿ ಲಾಸ್ಟ್ ಸ್ಟೇಜ್ ಅಲ್ಲಿ ಇದು ಡಿಕ್ಲೈನ್ ಸ್ಟೇಜ್ ಅಥವಾ ಒಂದು ಸಂಸ್ಥೆಯ ವಸ್ತುಗಳ ಒಂದು ಬಳಕೆ ಕಡಿಮೆ ಹಾಕೊಂತ ಬರ್ಬೋದು. ಇಲ್ಲಿ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್ ಡಿಕ್ಲೈನ್ ಶಾರ್ಪ್ಲಿ ಅಂದ್ರೆ ಒಂದು ಸಂಸ್ಥೆಯ ವಸ್ತುಗಳ ಮತ್ತು ಸೇವೆಗಳ ಇದ್ದಂತ ಬೇಡಿಕೆ ಕುಸಿತ ಆಗುತ್ತೆ, ಬಹಳ ಬೇಗ ಕುಸಿತ ಕಾಣುತ್ತೆ ಅಂತ. ಹಾಗೆಯೇ advertising and other promotional expenditure drastically curtailed and price of the product will have to be brought down considerably since price reduction becomes the only weapon of competition. ಅಂದ್ರೆ ಈ ಒಂದು ಡಿಕ್ಲೈನ್ ಸ್ಟೇಜ್ ಅಲ್ಲಿ ಅಡ್ವರ್ಟೈಸಿಂಗ್ ಮತ್ತೆ ಅದರ್ ಪ್ರಮೋಷನಲ್ ಎಕ್ಸ್ಪೆಂಡಿಚರ್ ಡ್ರಾಸ್ಟಿಕಲಿ ಕರ್ಟೈಲ್ಡ್. ಅಂದ್ರೆ ಇಲ್ಲಿ ಆಲ್ರೆಡಿ ಡಿಕ್ಲೈನ್ ಸ್ಟೇಜ್ ಇರೋದ್ರಿಂದ ಇಲ್ಲಿ ಹೆಚ್ಚಿನ ಮಟ್ಟಿಗೆ ಪ್ರಮೋಷನ್ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾರೆ. ಹಾಗೆ ದ ಪ್ರೈಸ್ ಆಫ್ ಪ್ರಾಡಕ್ಟ್ ವಿಲ್ ಹ್ಯಾವ್ ಟು ಬಿ ಬ್ರಾಟ್ ಡೌನ್. ಅಂದ್ರೆ ಒಂದು ಸಂಸ್ಥೆ ಗ್ರಾಹಕರಿಗೆ ನೀಡ್ತಾ ಇರತಕ್ಕಂತ ವಸ್ತುಗಳ ಬೆಲೆಯಲ್ಲಿ ಅದು ಕಡಿಮೆ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಅದು ತನ್ನ ಉಚ್ಚರ ಸ್ಥಿತಿಯಿಂದ ಮತ್ತೆ ಕೆಳಗಿನ ಸ್ಥಿತಿಗೆ ಬರ್ತಾ ಇರುತ್ತೆ. ಗ್ರಾಹಕರು ಬೇರೆ ಒಂದು ವಸ್ತುಗಳ
ಕಡೆಗೆ ವಾಲ್ತಾ ಇರ್ತಾರೆ, ಬೇರೆ ಸಂಸ್ಥೆಯ ವಸ್ತುಗಳ ಕಡೆಗೆ ವಾಲ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಸಂಸ್ಥೆ ಹೆಚ್ಚಿನ ಮಟ್ಟದಲ್ಲಿ ಅಡ್ವರ್ಟೈಸಿಂಗ್ ಮತ್ತು ಪ್ರಮೋಷನ್ ಆಕ್ಟಿವಿಟೀಸ್ ಮೇಲೆ ಎಕ್ಸ್ಪೆಂಡಿಚರ್ ಮಾಡುತ್ತೆ. ಆದಾಗ್ಲೂ ಕೂಡ ಪ್ರೈಸ್ ಕಮ್ಮಿ ಮಾಡಿದ್ರು ಕೂಡ ಕಸ್ಟಮರ್ಸ್ ಬೇರೆ ಕಡೆ ಹೋಗ್ತಾ ಇರ್ತಾರೆ ಅಂತ ಹೇಳಿ. ಅದೇ ತರ ಇಲ್ಲಿ ಈ ಒಂದು ಹಂತದಲ್ಲಿ ಆ ಒಂದು ಸಂಸ್ಥೆಗೆ ಪ್ರೈಸ್ ಅನ್ನ ಕಡಿಮೆ ಮಾಡುವುದನ್ನು ಬಿಟ್ಟರೆ ಬೇರೆ ಯಾವುದೇ ದಾರಿಗಳು ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಪಾರ್ಟೆನ್ಸ್ ಆಫ್ PLC ಫೋರ್ಕಾಸ್ಟಿಂಗ್. ಒಂದದು ಫೋರ್ಕಾಸ್ಟಿಂಗ್ ಟೂಲ್. ದೋ thought it is difficult to forecast the likely changes in the product position in different stages of the PLC with any degree of exactness. The concept of PLC as a forecasting tool undoubtedly provides a preview of the broad spectrum of the events likely to occur in the life cycle of the product. ಮತ್ತೆ ಎರಡನೇದು ಪ್ಲಾನಿಂಗ್ ಟೂಲ್. Planning tool ಅಲ್ಲಿ the concept of PLC serves as a planning tool in the hands of the management and enables it to plan its strategy in advance in order to fully exploit the product potential. Third one, control tool. Control tool ಅಂದ್ರೆ if the firm has offered in the market several products simultaneously, all the products may fare well. ಅಂದ್ರೆ ಇಲ್ಲಿ ನಾವು ಇಂಪಾರ್ಟೆನ್ಸ್ ಆಫ್ ಪ್ರಾಡಕ್ಟ್ ಲೈಫ್ ಸೈಕಲ್ ನೋಡಿದಾಗ ಈ ಒಂದು ಪ್ರಾಡಕ್ಟ್ ಲೈಫ್ ಸೈಕಲ್ ನ ಮುಖ್ಯವಾಗಿ 3 ರೀತಿಯಲ್ಲಿ ಉಪಯೋಗ ಮಾಡ್ತಾರೆ ಅಂತ. ಒಂದನೇದು ಫಾರ್ಕಾಸ್ಟಿಂಗ್ ಟೂಲ್ ಆಗಿ, ಅಂದ್ರೆ ಮುನ್ಸೂಚನೆಯ ಒಂದು ಅಸ್ತ್ರವಾಗಿ ಬಳಸ್ತಾರೆ ಅಂತ. ಯಾವ ತರ? ಯಾಕಂದ್ರೆ ಈ ಪ್ರಾಡಕ್ಟ್ ಲೈಫ್ ಸೈಕಲ್ ಅಲ್ಲಿ 5 ವಿವಿಧ ಹಂತಗಳು ಬರ್ತವೆ. ಪ್ರತಿಯೊಂದು 5 ಹಂತಗಳಲ್ಲೂ ಕೂಡ ಒಂದು ವಸ್ತುವಿನ ಮಾರಾಟದ ಸ್ಥಿತಿಗತಿಗಳ ಬಗ್ಗೆ ತಿಳ್ಕೊಳ್ಳೋಕೆ ನಮಗೆ ಸಹಕಾರಿಯಾಗುತ್ತೆ. ಹೀಗಾಗಿ ಒಂದು ಸಂಸ್ಥೆ ಅದಕ್ಕೆ ಸಂಬಂಧಪಟ್ಟಂತೆ ಫೋರ್ಕಾಸ್ಟ್ ಮಾಡಿ ಮುಂದೆ ತಮ್ಮ ಸೇಲ್ಸ್ ಎಷ್ಟಾಗ್ಬೋದು ಅಂತ ಅದು ಅನುಮಾನ ಮಾಡ್ಬೋದು. ಹಾಗೇನೆ ಮತ್ತೆ ಅದು ತಮ್ಮಲ್ಲಿ ಯಾವುದೋ ಒಂದು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತವೆ ಅಂತೇಳಿ. ಹಾಗೇನೆ ಪ್ಲಾನಿಂಗ್ ಟೂಲ್ ಯೋಜನಾ ಅಸ್ತ್ರವಾಗಿ. ಹೇಗೆ? The concept of PLC serves as planning tool in the hands of management and enables it to plan its strategy in advance in order to fully exploit the product potential. ಅಂದ್ರೆ ಯಾವುದೇ ಒಂದು ವಸ್ತುವಿನ ಪೊಟೆನ್ಷಿಯಲ್ ಅನ್ನ ಹೆಚ್ಚಿನ ಮಟ್ಟದಲ್ಲಿ ಅದು ಗ್ರಾಹಕರು ತಲುಪಿಸಲಿಕ್ಕೆ ಇದನ್ನ ಪ್ಲಾನಿಂಗ್ ಟೂಲ್. ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದು ಸಂಸ್ಥೆ ಯಾವ ತರ ಪ್ರಾಡಕ್ಟ್ ನ ಪೊಸಿಷನ್ ಮಾಡಬೇಕು, ಯಾವ ತರ ಅದರ ಪ್ರೈಸ್ ಡಿಸೈಡ್ ಮಾಡಬೇಕು, ಯಾವ ತರ ಬೇರೆ ಬೇರೆ ಒಂದು ಫೀಚರ್ಸ್ ನ ಆಡ್ ಮಾಡಬೇಕು ಅನ್ನುವಂತ ಪ್ಲಾನಿಂಗ್ ಟೂಲ್ ಆಗಿ ಇದೊಂದು ಮ್ಯಾನೇಜ್ಮೆಂಟ್ ಗೆ ಸಹಾಯ ಮಾಡುತ್ತೆ ಅಂತ. ಹಾಗೇನೆ ಇಟ್ ಆಕ್ಟ್ಸ್ ಆಸ್ ಅ ಕಂಟ್ರೋಲ್ ಟೂಲ್ ಅಂತ ಹೇಳ್ತಾರೆ. ಕಂಟ್ರೋಲ್ ಟೂಲ್ ಅಂದ್ರೆ if the firm has offered in the market several products simultaneously, the product may fare well. ಅಂದ್ರೆ ಕಂಟ್ರೋಲ್ ಟೂಲ್ ಅಂದ್ರೆ ಒಂದು ಸಂಸ್ಥೆ ಬಹಳಷ್ಟು ಉತ್ಪನ್ನಗಳನ್ನು ಸೇವೆಗಳನ್ನ ಕೊಡ್ತಾ ಇರುತ್ತೆ. ಹಾಗಾಗಿ ಒಂದೇ ಸರಿಗೆ ಎಲ್ಲಾ ವಸ್ತುಗಳನ್ನ ಗ್ರಾಹಕರಿಗೆ ನೀಡೋದ್ರಿಂದ ಅದು ಉತ್ತಮವಾಗಿ ತಮ್ಮ ಮಾರಾಟವನ್ನು ಮುಂದುವರಿಸಿಕೊಂಡು ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ನೋಡಿದಾಗ ಮೊದಲ ಪ್ರಶ್ನೆ ಸ್ಯಾಚುರೇಷನ್ ಸ್ಟೇಜ್. ಅದಕ್ಕೆ ಆಪ್ಷನ್ ಎ ಪ್ರೈಸ್ ಮೇ ಫಾಲ್ ರ್ಯಾಪಿಡ್ಲಿ, ಬಿ ಪ್ರಾಫಿಟ್ ಮಾರ್ಜಿನ್ಸ್ ಮೇ ಬಿಕಮ್ ಸ್ಮಾಲ್ ಅನ್ಲೆಸ್, ಸಿ ದ ಫರ್ಮ್ ಮೇಕ್ಸ್ ಸಬ್ಸ್ಟಾನ್ಷಿಯಲ್ ಇಂಪ್ರೂವ್ಮೆಂಟ್ಸ್, ಡಿ ಆಲ್ ಆಫ್ ದ ಅಬವ್. ಸರಿಯಾದ ಉತ್ತರ ಡಿ ಆಲ್ ಆಫ್ ದ ಅಬವ್. ಸ್ಯಾಚುರೇಷನ್ ಸ್ಟೇಜ್ ಅಲ್ಲಿ ಪ್ರೈಸ್ ಮೇ ಫಾಲ್ ರ್ಯಾಪಿಡ್ಲಿ, profit margins may become small unless the firm makes substantial improvements ಅಂತ. Obsolete stage. A. The demand for that product declines sharply. B. Advertising. C. Other promotional expenditure. D. All of the above. Answer D. All of the above. Obsolete stage ಅಲ್ಲಿ the demand for the product declines sharply, advertising ಮತ್ತೆ other promotional expenditures ನಾವು ನೋಡಬಹುದು. ಮೂರನೇ ಪ್ರಶ್ನೆ ನೋಡಿದಾಗ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ PLC ಫೋರ್ಕಾಸ್ಟಿಂಗ್? ಎ ಫೋರ್ಕಾಸ್ಟಿಂಗ್ ಟೂಲ್, ಬಿ ಪ್ಲಾನಿಂಗ್ ಟೂಲ್, ಸಿ ಕಂಟ್ರೋಲ್ ಟೂಲ್, ಡಿ ಆಲ್ ಆಫ್ ದ ಅಬವ್. ಸರಿಯಾದ ಉತ್ತರ ಡಿ ಆಲ್ ಆಫ್ ದ ಅಬವ್. ಈ ಒಂದು PLC ಅನ್ನ ನಾವು ಫೋರ್ಕಾಸ್ಟಿಂಗ್ ಟೂಲ್ ಆಗಿ, ಪ್ಲಾನಿಂಗ್ ಟೂಲ್ ಆಗಿ, ಕಂಟ್ರೋಲ್ ಟೂಲ್ ಆಗಿ ಉಪಯೋಗ ಮಾಡೋದ್ರಿಂದ ಸರಿಯಾದ ಉತ್ತರ ಡಿ ಆಲ್ ಆಫ್ ದ ಅಬವ್. ಫೋರ್ತ್ ಒನ್, ಎ ಡ್ಯಾಶ್ undoubtedly provides a preview of the broad spectrum of the events likely to occur in the life cycle of the product ಅಂತ ಹೇಳ್ತಾರೆ. ಅದಕ್ಕೆ ಆಪ್ಷನ್ ನೋಡಿದಾಗ ಎ ಫೋರ್ಕಾಸ್ಟಿಂಗ್ ಟೂಲ್, ಬಿ ಪ್ಲಾನಿಂಗ್ ಟೂಲ್, ಸಿ ಕಂಟ್ರೋಲ್ ಟೂಲ್, ಡಿ ನನ್ ಆಫ್ ದ ಅಬವ್. ಸರಿಯಾದ ಉತ್ತರ ಎ ಫೋರ್ಕಾಸ್ಟಿಂಗ್ ಟೂಲ್. ಆ ಫೋರ್ಕಾಸ್ಟಿಂಗ್ ಟೂಲ್ undoubtedly provides a preview of the broad spectrum of the events likely to occur in the life cycle of product. ಐದನೇ ಪ್ರಶ್ನೆ ನೋಡಿದಾಗ the concept of PLC serves as a dash in the hands of management. ಆಪ್ಷನ್ಗಳು ಎ ಫೋರ್ಕಾಸ್ಟಿಂಗ್ ಟೂಲ್, ಬಿ ಪ್ಲಾನಿಂಗ್ ಟೂಲ್, ಸಿ ಕಂಟ್ರೋಲ್ ಟೂಲ್, ಅದರ್ ಟೂಲ್. ಸರಿಯಾದ ಉತ್ತರ ಬಿ. The concept of PLC serves as a planning tool in the hands of the management. ರೆಫರೆನ್ಸ್ ನೋಡಿದಾಗ ಈ ಹಿಂದೆ ನಾವು ರೆಫರ್ ಮಾಡಿರ್ತಕ್ಕಂಥ ಕರ್ಣಕರಣ್ ಕೆ ಅವರ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಫಿಲಿಪ್ ಕೋಟ್ಲರ್, ಕೆವಿನ್ ಲೇನ್ ಕೇಲರ್, ಅಬ್ರಹಾಂ ಕೋಶಿ, ಮಿತಾಲಿ ಶೆರ್ಜಾ ಅವರ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 13th ಎಡಿಷನ್, ಶೆರ್ಲೇಕರ್ ಎಸ್ಸೆ,
ಕೃಷ್ಣಮೂರ್ತಿ ಆರ್ ಅವರ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 14th ಎಡಿಷನ್, ಹಾಗೆ ವಿಲಿಯಂ ಜಿ ಸ್ಟ್ಯಾಂಟನ್ ಅವರ ಫಂಡಮೆಂಟಲ್ಸ್ ಆಫ್ ಮಾರ್ಕೆಟಿಂಗ್ 10th ಎಡಿಷನ್ ನಾವು ರೆಫರ್ ಮಾಡಿದ್ವಿ. ಹಾಗೇನೆ ಈ ಒಂದು ತರಗತಿಯಲ್ಲಿ ಕೇಳಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.